Good morning to everyone. Come back to my channel. Today's class is time independent schrodinger wave equation. ನಾವು ಲಾಸ್ಟ್ ಕ್ಲಾಸಲ್ಲಿ ನೋಡಿದ್ದೇವೆ ಝೈ ಅಂದರೆ ಏನು, ಇದರ ಫಿಸಿಕಲ್ ಸಿಗ್ನಿಫಿಕೆನ್ಸ್ ಬಗ್ಗೆ ನಾವು ಅಧ್ಯಯನವನ್ನು ಮಾಡಿದ್ದೇವೆ. ಝೈ ದಿಸ್ ಇಸ್ ಅ ಮ್ಯಾಥಮೆಟಿಕಲ್ ಕ್ವಾಂಟಿಟಿ, ಹೌದಾ? ಇದನ್ನು ಮೊದಲ ಬಾರಿಗೆ ಬಳಕೆ ಮಾಡಿದರೆ ಅವರು ಸ್ಕ್ರೋಡಿಂಜರ್ ಪ್ರಕಾರ ಟೈಮ್ ಇಂಡಿಪೆಂಡೆಂಟ್ ಸ್ಕ್ರೋಡಿಂಜರ್ ವೇವ್ ಈಕ್ವೇಷನ್ ಯಾವ ರೀತಿಯಾಗಿ ಒಂದು ಡಿರೈವ್ ಮಾಡ್ತಾರೆ ಅನ್ನೋದನ್ನು ನೋಡೋಣ. ಫಸ್ಟ್ ಲೆಟ್ ಅಸ್ ಕನ್ಸಿಡರ್ group waves. That is also de Broglie waves. de Broglie waves ಒಳಗೆ ಏನಾಗಿರ್ತದೆ ರೀ, that a group waves associated with a moving particle. Let us consider a group wave. That group wave is associated with moving particle. Let us consider xi r into t. This represents displacement of these waves. ಅಂದರೆ ಯಾವ ನಮ್ಗೆ ಜೈ ಆರ್ ಟಿನ್ ಇಂಡಿಕೇಟ್ ಮಾಡಿದ್ರೆ ದಿಟ್ ರಿಪ್ರೆಸೆಂಟ್ಸ್ ದ ಡಿಸ್ಪ್ಲೇಸ್ಮೆಂಟ್ ಆಫ್ ದಿಸ್ ಗ್ರೂಪ್ ವೇವ್ಸ್, ಹೌದಾ? ಎಟ್ ಎ ಸೈಟ್ ಆರ್ means at a given point in the space at any time. ದಟ್ಸ್ ಅದಕ್ಕೆ ನಾವೇನು ಬರ್ತೀವಿ, ಜೈ ಇಂಟು ಆರ್ ಇದು ಆರ್ ಅಂದರೆ ಇಂಡಿಕೇಟ್ ಮಾಡ್ತದೆ ನಮ್ಗೆ ಎನಿ ಸೈಟ್ ಆರ್ ಎನಿ ಪಾಯಿಂಟ್ ಇನ್ ದ ಸ್ಪೇಸ್, ಟಿ ಈಸ್ ದ ಟೈಮ್, ಹೌದಾ? ಅಗೇನ್ ವಿ ಕನ್ಸಿಡರ್ let us consider that wave motion be represented by classical wave equation. Classical wave equation indicate ಮಾಡ್ತೀವಿ ನಾವು ಡೆಲ್ಟಾ ಸ್ಕ್ವೇರ್ ಇಂಟು xi. This is equal to 1 by v square dou psi by dou t square, where ನಮಗೆ v ಅಂದರೆ ಏನು, ಇದು is the velocity. The solution of the above equation is the function of, means this is considered as one solution of above equation is the function of xi r into t. Again we assume that wave amplitude at a given point r is, let us assume that the amplitude of the wave amplitude at a given point r is periodic in time in t. ಅಂದರೆ ಆ್ಯಂಪ್ಲಿಟ್ಯೂಡ್ ಮತ್ತು ಪಿರಿಯಾಡಿಕ್ ಇರೋದ್ರಿಂದ ಆ ಇಕ್ವೇಷನ್ ಏನಂತ ಬರಿಬೋದು ನಾವು, ಜೈ ಆರ್ ಟಿನ ಜೈ ಇಂಟು ಆರ್ ಟಿ, ದಟ್ ಈಸ್ ಈಕ್ವಲ್ ಟು ಜೈ ಆರ್. ಜಸ್ಟ್ ಪ್ಲೇಟ್ ಮಾಡಿ ಬರಿತೀನಿ. ಒಂದು ಪಿರಿಯಾಡಿಸಿಟಿ ಐತಿ, ಪಿರಿಯಾಡಿಕ್ ನೇಚರ್ ಇರೋದ್ರಿಂದ ಜಸ್ಟ್ ರೈಟ್ ಇನ್ ಎ ಐ ಒಮೆಗಾ ಟಿ. ದಿಸ್ ಈಸ್ ಇಕ್ವೇಷನ್ ನಂಬರ್ 2. Now substituting equation 2 in
ಇಕ್ವೇಷನ್ ನಂಬರ್ 1. ಈ ಒಂದು ಇಕ್ವೇಷನ್ನ ಮೇಲ್ಗಡೆ ಇಕ್ವೇಷನ್ 1ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ನಾವು ಸಿಂಪ್ಲಿಫೈ ಮಾಡಬೇಕಾಗ್ತದೆ. ಏನಾಗ್ತದೆ ನಮಗಿಲ್ಲಿ ಜೈ ಸ್ಕ್ವಯರ್ ಝೈ ಈಕ್ವಲ್ ಟು 1/v as it is. Xi r t, xi r is constant, d square by dt square e raised to minus I omega t. This is 1/v xi into r. Differentiation with respect to time are minus I omega d by dt e raised to minus I omega t. 1/v xi into r minus I omega. Differentiation with respect to t means minus I omega e raised to minus I omega t. 1/v xi into r. Minus into minus plus I into I ಅಂದರೆ ಏನಾಗ್ತದೆ ನಮ್ಗೆ I into I means I square. I square is minus 1 minus omega square e raised to minus I omega t. ಇಲ್ಲಿ ಒಂದು ಕರೆಕ್ಷನನ್ನು ಮಾಡ್ಕೊರಿ, ಎಲ್ಲ ಕಡೆನೂ 1/v ಸ್ಕ್ವೇರ್, ಬಿಕಾಸ್ ನಾವಿಲ್ಲಿ ಡೆಲ್ಟಾ ಸ್ಕ್ವೇರ್ ಝೈ ಅಂದರೆ 1/v ಸ್ಕ್ವೇರ್ ಇದೆ. ಎಲ್ಲ ಕಡೆನೂ 1/v ಸ್ಕ್ವೇರ್ ಅಂತ ಬರ್ಕೊಳ್ಳಿ. ಈ ನಮಗೇನೈತಿ ಡಿಫ್ರೆನ್ಸಿಯೇಷನ್ ಡಬಲ್ ಡಿಫ್ರೆನ್ಸಿಯೇಷನ್ ಮಾಡಿದ್ರೆ ಬಂದಂಥ ಆನ್ಸರ್ ನಮಗೆ 1/v ಸ್ಕ್ವೇರ್ ಜೈ ಆರ್ ಟಿ ಒಮೆಗಾ. ಅದು ನಾವು ಇಲ್ಲಿ ಏನು ಬರಿಬೋದು, ಮೈನಸ್ ಒಮೆಗಾ ಸ್ಕ್ವೇರ್ ವಿ ಸ್ಕ್ವೇರ್ ದಟ್ ಈಸ್ ಜೈ ಆರ್ ಇ ರೇಸ್ ಟು ಮೈನಸ್ ಐ ಒಮೆಗಾ ಟಿ. ನಾವು ಜೈ ಒಮೆಗಾ ಟಿ ಅಂದರೆ ಏನು ತೊಗೊಂಡಿವಿ ರೀ, ಜೈ ಆರ್ ಅಂದರೆ ಮೈನಸ್ ಒಮೆಗಾ ವಿ ಸ್ಕ್ವೇರ್ ಇಂಟು ಜೈ ಆರ್ that is delta square by xi. This is equation number 3. We know that omega by v ಅಂದರೆ ಏನು ಬರಿಬೋದು ನಾವು, 2πv divided by lambda into v. v get cancel ಆಗಿ ನಮಗೇನು ಉಳಿತದ್ರಿ ಇಲ್ಲಿ 2π by lambda. ಅದನ್ನು ಜಸ್ಟ್ ಸಬ್ಸ್ಟಿಟ್ಯೂಟ್ ಮಾಡಿರಿ ಇಕ್ವೇಷನ್ 3 ಒಳಗಡೆ. ನಮಗೇನಾಗ್ತದೆ ರೀ, ಮೈನಸ್ 4π ಸ್ಕ್ವಯರ್ ಬೈ ಲ್ಯಾಂಬ್ಡಾ ಸ್ಕ್ವಯರ್ ಝೈ ಇಂಟು ಆರ್ ಡೆಲ್ಟಾ ಸ್ಕ್ವಯರ್ ಬೈ ಝೈ. ಡೆಲ್ಟಾ ಸ್ಕ್ವಯರ್ ಬೈ ಝೈ 4π ಸ್ಕ್ವಯರ್ ಬೈ ಲ್ಯಾಂಬ್ಡಾ. ಇಯರ್ ಇಲ್ಲಿ ನಮ್ಗೆ ವಿ ಆ್ಯಂಡ್ ಲ್ಯಾಂಬ್ಡಾ, ವಿ ಆ್ಯಂಡ್ ಲ್ಯಾಂಬ್ಡಾ. ವಿ ಅಂದರೆ ನಮಗೆ ಇಲ್ಲಿ ಫ್ರೀಕ್ವೆನ್ಸಿ ಮ್ಯೂ ಇದು frequency and lambda is the wavelength of de Broglie waves. just ನಾವು equation rearrange the above equation ಅಂದ್ರೆ ಈ ಇಕ್ವೇಷನ್ ಒಂದು ರಿಅರೇಂಜ್ಮೆಂಟ್ ಮಾಡಿದ್ರೆ ಏನಾಗ್ತದೆ ನಮಗೆ, ಡೆಲ್ಟಾ ಸ್ಕ್ವೇರ್ ಝೈ ಮೈನಸ್ ಇರೋದಂದ್ರೆ ಲೆಫ್ಟ್ ಸೈಡ್ ಬಂತು ಅಂದರೆ ಪ್ಲಸ್ 4π ಸ್ಕ್ವೇರ್ ಬೈ ಲ್ಯಾಂಬ್ಡಾ ಸ್ಕ್ವೇರ್ ಇಂಟು ಝೈ ಆರ್ ದಟ್ ಈಸ್ ಈಕ್ವಲ್ ಟು 0. ದಿಸ್ ಈಸ್ ಇಕ್ವೇಷನ್ ನಂಬರ್ 4. ವಿ ನೋ ದಟ್ ಏನು ಗೊತ್ತಿದೆ ನಮ್ಗೆ, ಅಕಾರ್ಡಿಂಗ್ ಟು ಡಿ ಬ್ರೋಗ್ಲೆ ವೇವ್ಲೆಂತ್ ಹೇಳ್ತದೆ ನಮ್ಗೆ h divided by p. ಡಿ ಬ್ರೋಗ್ಲಿ h ಅಂದ್ರೇನು, h is the Planck's constant, p is the momentum of the particle, that is m into v. That is Planck's constant. ಇಲ್ಲಿ ನಾವು ಜಸ್ಟ್ ಈ ಒಂದು ಇಕ್ವೇಷನ್ 4ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಡೆಲ್ಟಾ ಸ್ಕ್ವೇರ್ ಝೈ ಪ್ಲಸ್ 4π ಸ್ಕ್ವೇರ್ ಡಿವೈಡೆಡ್ ಬೈ h ಸ್ಕ್ವೇರ್ ಇಂಟು m square into v square xi into r that is equal to 0. Here E and V ನಮಗೆ are the total energy. ನಮಗಿಲ್ಲಿ E and G are the total
ಎನರ್ಜಿ ಅಂದರೆ ಕೈನೆಟಿಕ್ ಎನರ್ಜಿ ಈಕ್ವಲ್ ಟು ಟೋಟಲ್ ಎನರ್ಜಿ ಈಕ್ವಲ್ ಟು ಕೈನೆಟಿಕ್ ಎನರ್ಜಿ ಪ್ಲಸ್ ಪೊಟೆನ್ಷಿಯಲ್ ಎನರ್ಜಿ ಈಕ್ವಲ್ ಟು ಕೈನೆಟಿಕ್ ಎನರ್ಜಿ ನಾವು ಹಾಫ್ mv² ಅಂತ ಬರಿತೀವಿ ಪ್ಲಸ್ ಪೊಟೆನ್ಷಿಯಲ್ ಎನರ್ಜಿನ ವಿಯಿಂದ ಇಂಡಿಕೇಟ್ ಮಾಡ್ತೀವಿ. ಈಗ ನಮಗೆ ಬೇಕಾಗಿರೋದು E ಮೈನಸ್ ವಿ ಈಸ್ ಈಕ್ವಲ್ ಟು ಹಾಫ್ mv². ಓಕೆ, ಈಗ ನಾವು m ಇಂಟು ವಿ ಬರಿಬೇಕಾಗಿತ್ತು ಅಂತಂದರೆ m ಇಂಟು ವಿ ಬೇಕಾಗಿದೆ ನಮ್ಗೆ, ಬಿಕಾಸ್ ಇಲ್ಲಿನಿದ್ರೆ m² ಇಂಟು v² ಐತೆ. ಇಲ್ಲಿ m² ಮತ್ತು v² ಆಗ್ಬೇಕಂದ್ರೆ ಏನು ಮಾಡ್ಬೇಕು, ನಾವು ಇಲ್ಲಿ v² ಐತೆ m ಇಂದ ಮಲ್ಟಿಪಲ್ ಮಾಡ್ಬೇಕು 2 ಸರಿ. ಅವಾಗ ನಮಗೇನು ಸಿಗ್ತದೆ ರೀ 1/2 m² ಇಂಟು m e ಮೈನಸ್ ವಿ. m ಇಂಟು ವಿ ಬೇಕು ಅಂದರೆ √2 ಟೈಮ್ಸ್ m e ಮೈನಸ್ ವಿ, m ಇಂಟು ವಿ. ಇಲ್ಲಿ ನಾವೇನು ನೋಡಿದ್ವಿ, ಜಸ್ಟ್ ಕೈನೆಟಿಕ್ ಟೋಟಲ್ ಎನರ್ಜಿನ ಕನ್ಸಿಡರ್. ಟೋಟಲ್ ಎನರ್ಜಿ ಈಕ್ವಲ್ ಟು ಕೈನೆಟಿಕ್ ಎನರ್ಜಿ ಪ್ಲಸ್ ಪೊಟೆನ್ಷಿಯಲ್ ಎನರ್ಜಿ. E ಈಸ್ ದ ಆಫ್ mv² ಪ್ಲಸ್ ವಿ. ವಿ ಮೀನ್ಸ್ ದ ಪೊಟೆನ್ಷಿಯಲ್ ಎನರ್ಜಿ. ನಮಗೆ E ಮೈನಸ್ ವಿನ ನಮಗೆ ಬೇಕಾಗಿರೋದೇನು m ಇಂಟು ವಿ. ಹೌದಾ, ನಮ್ಮ ಇಕ್ವೇಷನಲ್ಲಿ m ಇಂಟು ವಿ ಐತಿ, ಅದನ್ನು ಸಪ್ರೇಟ್ ಮಾಡ್ಕೋಬೇಕು. ಹಂಗಾಗಿ ನಾವು ಜಸ್ಟ್ ಸಮ್ ಮಾಡಿಫಿಕೇಷನ್ ಮಾಡ್ಕೊಂಡಿದ್ವಿ. m ವಿ ಏನು ಬರ್ತದೆ ನಮ್ಗೆ √2m e ಮೈನಸ್ ವಿ ಆರ್ m² ಇಂಟು v² ಅಂದರೆ 2 ಟೈಮ್ಸ್ ಆಫ್ m ಇಂಟು e ಮೈನಸ್ ವಿ. ಇಲ್ಲೇನಾಗ್ತದೆ ರೀ, ವೇವ್ ಇಕ್ವೇಷನ್ ಡಿಸ್ಕ್ರೈಬಿಂಗ್ ದ particle motion that is delta square xi plus ಏನಿದೆ ನಮಗಿಲ್ಲಿ 4π² ಡಿವೈಡೆಡ್ ಬೈ h². m² ಇಂಟು v² ಇದ್ರೆ ಏನು ಬರಿಬೋದು ನಾವು 2m e ಮೈನಸ್ ವಿ xi that is equal to 0 delta square xi plus 4π² ಬೈ h². ಅಂದರೆ ಇದು ಮಲ್ಟಿಪಲ್ ಮಾಡಿ ಏನಾಗ್ತದೆ ನಮಗಿದು 8π². 2 ಇಂಟು 4 ಅಂದರೆ 8π² m ಡಿವೈಡೆಡ್ ಬೈ h² e ಮೈನಸ್ ವಿ ಇಂಟು xi ಈಕ್ವಲ್ ಟು 0. ನಾವು ಇಲ್ಲೊಂದು ಸಬ್ಸ್ಟಿಟ್ಯೂಟ್ ಮಾಡೋಣ. h ಬಾರ್ ಅಂದರೆ ನಮಗಿಲ್ಲಿ h² ಡಿವೈಡ್ ಬೈ h/2π. h ಬಾರ್ ಅಂದರೆ h ಇದ್ದಲ್ಲಿ h ಬಾರ್ನ ಸಬ್ಸ್ಟಿಟ್ಯೂಟ್ ಮಾಡೋಣ. ಅವಾಗ ಏನಾಗ್ತದೆ ನಮಗೆ ಡೆಲ್ಟಾ ಸ್ಕ್ವೇರ್ 2π ಅಂದರೆ ಡಿವೈಡ್ ಬೈ 4 ಆಗ್ತದೆ. ಡಿವೈಡ್ ಬೈ 4 ಅಂದರೆ 2m e ಮೈನಸ್ ವಿ. ಯಾವಾಗಿದೆ ಈ 2m ಪೈ ಯಾಕೆ ಕ್ಯಾನ್ಸಲ್ ಆಗ್ತದೆ ರೀ, ಆಫ್ಟರ್ ಸಬ್ಸ್ಟಿಟ್ಯೂಟಿಂಗ್ ದ h ಬಾರ್ ಈಕ್ವಲ್ ಟು h/2π ಡಿವೈಡೆಡ್ ಬೈ h ಬಾರ್ ಸ್ಕ್ವಯರ್ ಇಂಟು ಜ ಈಕ್ವಲ್ ಟು ವಿ. ನಮಗಿಲ್ಲಿ ಏನು ಸಿಕ್ತು, j² 2m ಡಿವೈಡ್ ಬೈ h ಬಾರ್ ಸ್ಕ್ವಯರ್ e ಮೈನಸ್ ವಿ xi ಈಕ್ವಲ್ ಟು 0. This equation is known as schrodinger time ಇಂಡಿಪೆಂಡೆಂಟ್ ಇಕ್ವೇಷನ್. ಬಿಕಾಸ್ ಇದು ಎದಕ್ಕೆ ನಾವು ಟೈಮ್ ಇಂಡಿಪೆಂಡೆಂಟ್ ಅಂತ ಕರಿತೀವಿ ಅಂದರೆ, ಈ ಎಲ್ಲ ಓಲ್ ಇಕ್ವೇಷನಲ್ಲಿ ನಮ್ಗೆ ಯಾವುದೇ ಒಂದು ಟೈಮ್ ಫ್ಯಾಕ್ಟ್ರ್ ಇಲ್ಲ. ಹೌದಾ, ಇಟ್ ಈಸ್ ಅ ಕಂಪ್ಲೀಟ್ಲಿ ಇಂಡಿಪೆಂಡೆಂಟ್ ಆಫ್ ಟೈಮ್. ಥ್ಯಾಂಕ್ ಯು.